ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪಟ್ಲಕಾಯಿ ಇಲ್ಲ ಪಡವಲಕಾಯಿ ಅಂತಾರೆ, ಅದ್ರದ್ದು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಯಾರು ಉಪ್ಪಿಟ್ಟು ತಿನ್ನಲ್ವೋ ಅವ್ರು ಬೇಜಾರು ಮಾಡ್ಕೋಬೇಡಿ, ಸಮ್ಮರಲ್ಲಿ ಉಪ್ಪಿಟ್ಟು ತಿಂತಾ ಇದ್ದಾರೆ ಅಂತ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಪಟ್ಲಕಾಯಿ ಸಣ್ಣದಾಗಿ ನೋಡಿ ಈ ಥರ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟು, ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೀರಿಗೆನೂ, ಸಾಸಿವೆ ಸ್ವಲ್ಪ ಸ್ವಲ್ಪ ಕೊತ್ತಿಮೀರಿ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ 2, ಸ್ವಲ್ಪ ಕರಿಬೇವು, 2 ಟೊಮೊಟೊ, ಹಸಿಮೆಣಸಿನ್ಕಾಯಿ 4, ಒಂದು ಗ್ಲಾಸ್ ಇಲ್ಲಿ ಬೊಂಬಾಯಿ ರವೆ ತೊಗೊಂಡಿದ್ದೀನಿ ನೋಡಿ, ಅಂದರೆ ಮೀಡಿಯಮ್ ರವೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ರವೆನ. ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಬಾಣಲಿನ ಇಟ್ಕೊಂಡು ರವೆನ ಹಾಕ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ರವೆನ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ರವೆನ ಎಷ್ಟು ಹುರಿದ್ರೆ ಅಷ್ಟು ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಘಮ ಬರೋವರೆಗೂ ಚೆನ್ನಾಗಿ ಹುರಿಬೇಕು ರವೆನ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಈ ರೀತಿ ಉರಿಬೇಕು, ಸಣ್ಣ ಉರಿಯಲ್ಲಿ ಉರಿಬೇಕು. ಅದು ಘಮ ಬಂದಿದ ತಕ್ಷಣ ಗೊತ್ತಾಗುತ್ತೆ ಹುರಿದಿರೋದು. ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಮತ್ತು ಈಗ ಹುರಿದಿರೋದ್ರಿಂದ ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ರವೆನ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆನು ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೋಡ್ರಿ, ಈರುಳ್ಳಿ ಈಗ ಫ್ರೈ ಆಗ್ತಾ ಇದೆ. ಈ ರೀತಿ 1 ನಿಮಿಷ ಫ್ರೈ ಆದಮೇಲೆ ತರಕಾರಿನ ಹಾಕ್ಕೊತಾ ಇದ್ದೀನಿ. ಪಟ್ಲಕಾಯಿನ ಮತ್ತು ಕ್ಯಾರೆಟು, ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ, ಬೇಗ ಫ್ರೈ ಆಗಲಿ ಅಂತ. ಇದಕ್ಕೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಸೇರಿಸ್ಕೋಬೋದು. ಕೆಲವ್ರು ಇಷ್ಟಪಡ್ತಾರೆ, ಕೆಲವ್ರು ಇಷ್ಟಪಡೋದಿಲ್ಲ. ನಾನೇನು ಸಪ್ರೇಟ್ ಮಾಡೋದಾದರೆ ಹಾಕ್ಕೊತೀನಿ. ಈಗ ಪಟ್ಲಕಾಯಿ ಇರೋದ್ರಿಂದ ಅದರಲ್ಲೇ ಮಾಡ್ತಾಯಿದ್ದೀವಿ. ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಮಾಡೋ ರೀತಿಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ರೆಸಿಪಿ. ಚೆನ್ನಾಗಿ ರವೆ ಹುರಿದು ಮಾಡ್ತಾ ಇರಬೇಕು. ಇದು ನನಗೆ ನಮ್ಮ ಮನೆಯಲ್ಲಿ, ನನಗೂ ನಮ್ಮ ಅಣ್ಣನಿಗೆ ತುಂಬ ಇಷ್ಟವಾದ ತಿಂಡಿ ಅಂತ ಹೇಳ್ಬೋದು. ನಮ್ಮ ಫೇವ್ರೇಟ್ ಇದು. ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಪಟ್ಲಕಾಯಿ ಸಾಫ್ಟಾಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ. ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೊಮೊಟೊ ಸಾಫ್ಟಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ನಾನು ಸೈಡಲ್ಲಿ ನೀರು ಕಾಯಿಸ್ಕೊತಾ ಇದ್ದೀನಿ. ಈ ಥರ ಬಿಸಿನೀರು ಹಾಕೋದ್ರಿಂದ ಉಪ್ಪಿಟ್ಟು ಬೇಗ ಆಗುತ್ತೆ. ಅರ್ಜೆಂಟ್ ಇರೋವಾಗ ಬೇಗ ಮಾಡ್ಕೋಬೋದು. ಈಗ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನು ಯಾಕಂದರೆ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಖಾರ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಸಿಮೆಣಸಿನ್ಕಾಯಿ ನಾವು ಜಾಸ್ತಿ ಬಳಸೋದಿಲ್ಲ, ಆದ್ದರಿಂದ ಖಾರ ಹೆಚ್ಚಾಗುತ್ತೆ ಅಂತ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆದರೂ ನಾನು ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಕಲೇಬೇಕು ಅನ್ನೋಕ್ಕೆ ಮಾತ್ರ ನಾನು ಬಳಸ್ತೀನಿ, ಇಲ್ಲಾಂದರೆ ನಾವು ಹಸಿಮೆಣಸಿನ್ಕಾಯಿ ಬಳಸೋದಿಲ್ಲ.
ಬನ್ಸಿ ರವೆ ಮಾಡಿದಾಗ, ಈ ರವೆ ಮಾಡಿದಾಗ ಒಗ್ಗರಣೆಗೆ ನೀವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಸೇರಿಸ್ಕೋಬೋದು. ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ, ಪ್ಲೈನಾಗಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಆದಮೇಲೆ 1 ನಿಮಿಷ ಆದಮೇಲೆ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕೋರು ಹಾಕ್ಕೊಳ್ಳಿ ಬೇಕಂದರೆ. ನಾನಿಲ್ಲಿ ಕಾಯಿ ತುರಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೀರು ಹಾಕಿದ್ಮೇಲೆ ಅದು ಬೇಯೋವರೆಗೂ, ತರಕಾರಿ ಬೇಯೋವರೆಗೂ ಮುಚ್ಚಬೇಕು. ನೋಡ್ರಿ, ಈ ಥರ ಕುದೀತಾ ಐತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಈಗ ನೋಡೋಣ ತರಕಾರಿ ಬೆಂದಿದೆಯೋ ಇಲ್ವೋ ಅಂತ. ನೋಡಿ, ಈ ಥರ ಇಸ್ಕಿ ನೋಡೋದ್ರಿಂದ ಗೊತ್ತಾಗುತ್ತೆ. ಈಗ ಬೆಂದಿದೆ. ರವೆ ಹಾಕ್ಕೋಬೇಕು. ನೋಡ್ರಿ, ಇವಾಗ ತರಕಾರಿ ಬೆಂದಿದೆ. ರವೆ ಹಾಕ್ಕೊತಾ ಇದ್ದೀನಿ. ರವೆ ಹಾಕೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿರಬೇಕು ಸ್ಟೌವು. ನೋಡ್ರಿ, ಈ ಥರ ಆಗಬೇಕು. ನಿಧಾನಕ್ಕಾಗಬೇಕು, ಸಿಡಿಯುತ್ತೆ ಅದು. ನೀರು ಕುದೀತಾ ಇರುತ್ತಲ್ಲ, ಅದು ಎಗರುತ್ತೆ. ಅದಕ್ಕೆ ನಿಧಾನಕ್ಕೆ ಸೇರಿಸ್ಕೋಬೇಕು ಈ ಥರ ರವೆನ. ನಿಮಗೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ 1-2 ನಿಮಿಷ ಮುಚ್ಚಿಗೆ ಬಿಡೋಣ. ನೋಡ್ರಿ, ಈಗ ಉಪ್ಪಿಟ್ಟು ರೆಡಿಯಾಗಿದೆ. ನೋಡ್ರಿ, ಈ ಥರ ಒಂದ್ಸಲ ಕಲಿಸ್ಕೋಬೇಕು. ರವೆ ಬೆಂದ್ಕೊಳ್ಳೋದಕ್ಕೆ ಈ ಥರ ಕಲಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಹಬೆಯಲ್ಲೇ ಅದು ಬೆಂದೋಗುತ್ತೆ. ನೋಡ್ರಿ, ಕಲರ್ಫುಲ್ಲಾಗಿರೋ ಉಪ್ಪಿಟ್ಟು ರೆಡಿಯಾಗಿದೆ. ಪಟ್ಲಕಾಯಿ ಉಪ್ಪಿಟ್ಟು. ನೀವು ಕೂಡ ಒಂದ್ಸಲ ಈ ಥರ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ರೆಸಿಪಿಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.